ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ SNK 13,374 ಈ ಕಬ್ಬಿಗೆ ನಾವು ಮ್ಯಾಗ್ನೀಷಿಯಮ್ ಸಲ್ಫೇಟ ಮತ್ತು ಹಂತವಾಗಿ ಮ್ಯಾಗ್ನೀಷಿಯಮ್ ಸಲ್ಫೇಟ ನಂತರ ನಾವು ಅಮೋನಿಯಂ ಸಲ್ಫೇಟ ಈ ಕಬ್ಬಿಗೆ ಕಟ್ಟೋದ್ರಿಂದ ನಮಗೆ ಏನು ಬೆನಿಫಿಟ್ ಅದ ಅಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾನು ತೋರ್ಸತ್ತಾನ ಗೊತ್ತಲ್ಲ. ನಾವು ಈ ನೋಡುವಂಥ ಕಬ್ಬ ಇದು ಫೆಬ್ರವರಿಯಾಗ ಕಟಾವಾಗೈತಿ ಅಂತಂದ್ರೆ ಈಗ ಒಂದು 5 ತಿಂಗಳ ಎಡಬಲ ಕಬ್ಬು ಐತಿ. ಕಬ್ಬು ಮಾತ್ರ ಭಾಳ ಜಬರ್ದಸ್ತ್ ಮಾತಂತ ಕ್ಯಾರ ನನ್ನ ರೈತ ಮಿತ್ರರಿಗೆ ನಾ ಈ ಕಬ್ಬನ್ನು ತೋರ್ಸತ್ತಾನ ಗೊತ್ತಲ್ಲ. ಈ ಕಬ್ಬ ಕಟಾವಾದ ಮೇಲೆ ನಾನು ಹಂತವಾಗಿ ಈಗ ಸದ್ಯ ನಾನು 3 ಗೊಬ್ಬರ ಕಟ್ಟ್ಯಾನ. ಪೈಲ ಯಾವಾಗಪ್ಪ ಅಂತಂತಂದ್ರೆ ನಾನು ಮಡ್ಡ ಬಡ ಸಾಲ ಹೊಡಿತೇವಲ್ಲ, ಸಾಲ ಹೊಡೆದಾಗ ಪೈಲ ಗೊಬ್ಬರ ಕೊಟ್ಟನು. ನಂತರ 2ನೇ ಗೊಬ್ಬರ ಕಬ್ಬ ಸಬಂದೆಲ್ಲ ಕುಳೆ ಅಂತಂದ್ರೆ ಮರಿ ಹೊಡೆದ ಮೇಲೆ ನಾನು 2ನೇ ಗೊಬ್ಬರ ಕಟ್ಟನು. ಮತ್ತು 3ನೇ ಗೊಬ್ಬರ ಯಾವಾಗಪ್ಪ ಅಂತಂತಂದ್ರೆ ಈ ಕಬ್ಬ ನನ್ನ ನಡೆದ ಮ್ಯಾಲೆ ಬಂದ ಮೇಲೆ 3ನೇ ಗೊಬ್ಬರ ಕೊಟ್ಟನು. ಮತ್ತು 4ನೇ ಗೊಬ್ಬರವಾಗಿ ನಾನು ಮ್ಯಾಗ್ನೀಷಿಯಮ್ ಸಲ್ಫೇಟ ಒಗದನ್ ನೋಡ್ರಿ. ಮ್ಯಾಗ್ನೀಷಿಯಮ್ ಸಲ್ಫೇಟ ಒಗದ್ರಿಂದ ಕಬ್ಬ ಈ ಥರಾಗಿ ಫುಲ್ ಹೆಲ್ದಿನ ಐತಿ ನೋಡತ್ತಾರಲ್ಲ. ಮತ್ತು ನಾನು ಒಂದಷ್ಟು ಹೊಲಕ್ಕೆ 4ನೇ ಗೊಬ್ಬರ ಅಂತಂದ್ರೆ ನಾವು ರೆಂಟಿ ಹೊಡೆದ ಮಣ್ಣಾ ಸೇರಿಸು ಗೊಬ್ಬರ ಮುಗಿದ ಮೇಲೆ ಕಬ್ಬ ಫುಲ್ ಹೈಟ್ ಬಂದಿರ್ತೈತಿ. ಹೈಟ್ ಬಂದ ಮೇಲೆ ಒಂದಷ್ಟು ಭೂಮಿ ನಾನು ಯೂರಿಯಾ ಒದ್ದನು. ನಂತರ ಒಂದಷ್ಟು ಭೂಮಿಗೆ ನಾನು ಯೂರಿಯಾ ಬಿಟ್ಕ್ಯಾರ ನಾನು ಅಮೋನಿಯಂ ಸಲ್ಫೇಟ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಕಟ್ಟ್ಯಾನ. ಮತ್ತು ಯೂರಿಯಾ ಗೊಬ್ಬರ ಕಟ್ಟಿದ್ದಕ್ಕೆ ಮತ್ತು ಈ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಗೊಬ್ಬರ ಕಟ್ಟಿದ್ದಕ್ಕೆ ಭಾಳ ಡಿಫ್ರೆನ್ಸ್ ಆಗೈತೆ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ತೋರಿಸ್ತಾನೆ. ಬರೀ ಈಗ ಈಗ ನಾವು ಸಲ್ಫೇಟ್ ಕಟ್ಟಿದ್ದ ಕಬ್ಬು ಯಾವ ಥರ ಆಗೈತೆ ಅಂತ ಹೇಳ್ಯಾರ ನಾನು ತೋರಿಸ್ತಾನಂತ. ಮತ್ತು ಇನ್ನೊಂದು ಏನು ಚೇಂಜಸ್ ಆಗೈತಪ್ಪ ಅಂತಂದ್ರೆ ಒಂದು ಕಬ್ಬಿನ ಗಡ್ಡಿ ಒಳಗೆ ಎಷ್ಟು ಮರಿ ಇದಾವಲ್ಲ ಅಷ್ಟು ಮರಿ ಎಲ್ಲ ಫುಲ್ ಕಬ್ಬು ಆಗಿದಾವೆ. ಮತ್ತು ಕಬ್ಬು ಯಾವ ಥರ ಆಗೈತೆ ಅಂತಂದ್ರೆ ಕಬ್ಬಿನ ಗಣಿಕೆ ಸಿಕ್ಕಾಪಟ್ಟಿ ಬೀಸಾಗೈತಿ ಗೊತ್ತಲ್ಲ. ಒಂದು ಗೇಣಿನ ಮೇಲೆ ಕಬ್ಬಿನ ಗಣಿಕೆ ಐತಿ ನೋಡ್ರಿ. ಗಣಿಕೆ ಬೀಸುವಾಗೈತಿ ಮತ್ತು ಗದರು ಆಗೈತಿ. ಮತ್ತು ಬೆಳವಣಿಗೆ ನಾವು ನೋಡ್ಬೇಕಂತಂದ್ರೆ ನೋಡ್ರಿ ಇದು ಯಾವ ಥರ ಕಾಣದಪ್ಪ ಅಂತಂದ್ರೆ ಈಗ ನಮಗೆ ಬಿದಿರ ಮೇಳೆ ಇರ್ತಾವಲ್ಲ, ಬಿದಿರ ಮೇಳೆಗೈತಿ ಈ ಕಬ್ಬ ಆಗೈತೆ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಈ ಕಬ್ಬನ್ನು ನೋಡಾಕ ತೋರ್ಸತ್ತಾನ ನೋಡ್ರಿ. ಕಬ್ಬೆಲ್ಲ ಫುಲ್ ದಸ್ಪಸ್ತ ಐತಿ ಮತ್ತು ಕಬ್ಬ ಸಿಕ್ಕಾಪಟ್ಟೆ ಹೈಟ್ ಆಗೈತಿ ನೋಡ್ರಿ. ಇದು ನಮಗೆ ನೋಡಾಕ ಈ ಕಬ್ಬ 5 ತಿಂಗಳ ಕಬ್ಬಿನ ಗತಿ ಅನಿಸೋದಿಲ್ಲ ಅಂತ ಹೇಳ್ಯಾರ. ನಾನು ಇದನ್ನು ನೋಡಾಕ ತೋರಿಸತ್ತಾನ ನೋಡ್ರಿ. ಈ ಕಬ್ಬಿಗೆ ನಾನು 4ನೇ ಗೊಬ್ಬರನ ಮ್ಯಾಗ್ನೀಷಿಯಮ್ ಸಲ್ಫೇಟ ಗೊಬ್ಬರ ಕಟ್ಟಿದ ಮೇಲೆ ಇಟ್ಟೆಲ್ಲ ಚೇಂಜಸ್ ಆಗೈತೆ ಅಂತ ಹೇಳ್ಯಾರ ನಾನು ಇನ್ನು ತೋರ್ಸತ್ತಾನ. ನಾನು 3ನೇದಾಗಿ ಏನು ಹೇಳ್ತಾ ಅಂತಂದ್ರೆ ಈಗ ನಾವು ಯೂರಿಯಾ ಬಿಟ್ಕ್ಯಾರ ಮ್ಯಾಗ್ನೀಷಿಯಮ್ ಸಲ್ಫೇಟ ನಾವು ಕಬ್ಬುಗಳಿಗೆ ಕಟ್ಟೋದ್ರಿಂದ ಮತ್ತೇನು ಲಾಭತ್ತಪ್ಪ ಅಂತಂದ್ರೆ ನಮ್ಮ ಕಬ್ಬಿನ ಪತ್ರ ಐತೆ ಅಂತಂದ್ರೆ ಕಬ್ಬ ಹಸಿರು ಭಾಳ ಇರ್ತೈತಿ ಗೊತ್ತಲ್ಲ. ಯಾಕಪ್ಪ ಅಂತಂದ್ರೆ ನಾವು ಯೂರಿಯಾ ಗೊಬ್ಬರ ನಾವು ಒಗೆದು ಅಂತಂದ್ರೆ ಒಂದು ತೊಡೆ ದಿನ ಅದು ನಮ್ಗೆ ಪಿಕಪ್ ಕೊಡ್ತೈತಿ. ಇದು ಮ್ಯಾಗ್ನೀಷಿಯಮ್ ಸಲ್ಫೇಟ್ ಆಗಲಿ ಅಮೋನಿಯಂ ಸಲ್ಫೇಟ್ ಆಗಲಿ ಇದನ್ನು ನಾವು ಕಬ್ಬಿಗೆ ನಾವು ಒಗಿದ್ರಿಂದ ಏನಾಕತ್ತಪ್ಪ ಅಂತಂದ್ರೆ ಈಗ ನಾವು ನೋಡ್ತೇವಲ್ಲ ಇದು ಕಬ್ಬು ಮುರಿ ಮಟನೂ ಇದೇ ಥರಾಗಿ ಹಸಿರು ಇರ್ತದೆ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ ನೋಡ್ರಿ. ಮತ್ತು ಕಬ್ಬ ಗರಿನೂ ಭಾಳ ಆಗಲ್ಲ ನೋಡತ್ತಲ್ಲ ಸಿಕ್ಕಾಪಟ್ಟಿ ನೋಡ್ರಿ. ಒಂದೊಂದು ಗರಿ 4 ಬಾಳ ಅಗಲ
ಮತ್ತು ಒಂದೊಂದು ಮಾರು ಉದ್ದಾಗಿದಾವೆ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ಇದು ನೋಡಾಕ ನಿಮಗೆ ಕಾಣಿಸ್ತೈತಿ ನೋಡಿ. ನಾವು ಯೂರಿಯಾ ಗೊಬ್ಬರ ಅಷ್ಟೇ ಒಕ್ಕೊಂತ ಹೋದೆವು ಅಂತಂದ್ರೆ ಕಬ್ಬ ಈ ಥರಾಗೆ ಪಿಕಪ್ ಕೊಡೋದಿಲ್ಲ, ಮತ್ತು ಈ ಥರಾಗೆ ಬೆಳವಣಿಗೆ ಆಗೋದಿಲ್ಲ ನೋಡಿರಿ. ಕಬ್ಬ ಸಿಕ್ಕಾಪಟ್ಟಿ ಗದ್ರಾಗೈತಿ. ಮತ್ತು ಸಲ್ಫೇಟ್ನಾಗ ಹೆಚ್ಚು ಹೋಗಿದ್ರಿಂದ ಸಲ್ಫೇಟ್ದೊಳಗೂ ನಾನಾ ಪೋಷಕಾಂಶ ಇರ್ತಾವೆ. ಯೂರಿಯಾದೊಳಗೆ ನಮಗೆ ಯೂರಿಯಾ ಗೊಬ್ಬರ ಮತ್ತೇನದ್ರಾಗ ಪೋಷಕಾಂಶ ಇರೋದಿಲ್ಲ. ಅದಕ್ಕಾಗಿ ನಾವು ಆದಷ್ಟು ಯೂರಿಯಾ ಗೊಬ್ಬರ ಕಡಿಮೆ ಮಾಡ್ಕೊಂಡ್ಕ್ಯಾರ ನಾವು ಈ ಸಲ್ಫೇಟನ್ನ ಒಗೆದವು ಅಂತಂದ್ರೆ ಬಂಪರ್ ಇಳುವರಿ ನಾವು ತೆಗಿಬೋದು ಅಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಸದ್ಯ ನಾವು ಏನು ಕಬ್ಬು ನೋಡ್ತೇವಲ್ಲ, ಈ ಕಬ್ಬ ಇದು 5 ತಿಂಗಳ ಕಬ್ಬ ಐತಿ. ಇದು 5 ತಿಂಗಳ ಕಬ್ಬ. ಈ ಕಬ್ಬು ಯಾವುದಪ್ಪ ಅಂದ್ರೆ SNK 13,374. ಇದು 5 ತಿಂಗಳದೊಳಗಣ ಎಷ್ಟು ಬೆಳವಣಿಗೆ ಆಗೈತಪ್ಪ ಅಂತಂತಂದ್ರೆ ಈಗಾಗಲೇ ಒಂದು 13 ಗಣಿಕೆ ಮಟನು ಕಬ್ಬು ಆಗೈತೆ ಅಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಈ ಕಬ್ಬಿನ ವೈಶಿಷ್ಟ್ಯತೆ ಬಗ್ಗೆ ನಾನು ಹೇಳ್ತಾನೆ. ಈ ಕಬ್ಬಿನಾಗ ಮಹಾರಾಜ ಅಂತ ಹೇಳ್ಬೋದು ನೋಡ್ರಿ. ಈ ಸದ್ಯ ನಾನು ಈ ಕಬ್ಬನ್ನೆಲ್ಲಾನು ಈಗ ಕಟ್ಸಾಕ್ತಾನೆ ನೋಡ್ರಿ. ಈ ಕಬ್ಬ ಸಿಕ್ಕಾಪಟ್ಟಿ ಗದ್ರಾಗೈತಿ ಮತ್ತು ಸಿಕ್ಕಾಪಟ್ಟಿ ಬೀಸಾಗೈತಿ ಮತ್ತು ಬೆಳವಣಿಗೆನೂ ಬಂಪರ್ ಆಗೈತೆ ಅಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾನು ಇದನ್ನು ತೋರ್ಸಾತಾನೆ. ಇದನ್ನು ಕಬ್ಬು ಯಾಕೆ ಕಟ್ಟತಾನಪ್ಪ ಅಂತಂದ್ರೆ ಈಗ ನೀರು ಬಿಟ್ಟಂಗೆ ಈ ಕಬ್ಬ ಬೀಳೋ ಲಕ್ಷಣ ಕಾಣೋ ಸಂಬಂಧಾಗಿ ನಾನು ಈ ಕಬ್ಬ ಕಟ್ಸಾತಾನೆ ನೋಡ್ರಿ. ಕಬ್ಬಿಗೆ ನಾವು ಯೂರಿಯಾ ಗೊಬ್ಬರ ಕಟ್ಟೋದು ಬಿಟ್ಕ್ಯಾರ ಸಲ್ಫೇಟ್ ನಾವು ಕಟ್ಟಿದ್ವು ಅಂತಂತಂದ್ರೆ ಅತಿವೃಷ್ಟಿ ಮಳೆ ಭಾಳ ಆಗಿರ್ತಲ್ಲ, ಮಳೆ ಭಾಳ ಆದಾಗ ನಾವು ಸಲ್ಫೇಟ್ ಹೋಗೋದು ಅಂತಂದ್ರೆ ಏಕ್ದಮ್ ನಮ್ಮ ಬೆಳೆಗೆ ಪಿಕಪ್ ತೊಗೋತದ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ ಈ ಸಲ್ಫೇಟ್ದೊಳಗೂ ನಾನಾ ಮನೆ ಪೋಷಕಾಂಶ ಇರ್ತಾವೆ. ಪೋಷಕಾಂಶ ಇರೋದ್ರಿಂದ ಇವು ಏಕ್ದಮ್ ನಮ್ಮ ಬೆಳೆಗೆ ತೊಗೋತತ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಈ ವಿಷಯ ಸಂಬಂಧ ಹೇಳ್ತಾನೆ. ಮತ್ತು ಈ ಸಲ್ಫೇಟ್ ಕಟ್ಟೋದ್ರಿಂದ ನಮ್ಮ ಗ್ರೋತ್ ಅಂತಂದ್ರೆ ಬೆಳೆ ಭಾಳ ದಸ್ಪಷ್ಟ ಬರತ್ತೆ ಮತ್ತು ಬೆಳವಣಿಗೆ ಚಲೋ ಆಕತಿ ಮತ್ತು ಪತ್ರ ಹರಿತನೂ ಹೊಂತತ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಈಗ ನಾವು ನೋಡತ್ತೇವಲ್ಲ, ಈ ಕಬ್ಬಿನ ಗರಿ ನೋಡ್ರ, ಈ ಕಬ್ಬಿನ ಗರಿ ಈಗ ಯಾವ ಥರ ಹಚ್ಚಕತ್ತಲ್ಲ, ಮುಂದೆ ಕಬ್ಬು ಕಡಿಮೆ ಮಟನು ಇದೇ ಥರನಾಗೆ ಗರಿ ಹಚ್ಚಗರ ಉಳಿತೈತೆ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ಏನ ಹೇಳ್ತಾನೆ. ಇದಕ್ಕೆ ಯಾವುದೋ ರೋಗವೂ ಬರೋದಿಲ್ಲ ಮತ್ತು ಜಂಗಮ ರೋಗದಂಥ ರೋಗವು ಇದು ಬಿದ್ದುಕೊಡ್ಲ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಮತ್ತು ಈ ಸಲ್ಫೇಟ್ನ ಚೆಲ್ಲೋದ್ರಿಂದ ಮತ್ತು ಕಬ್ಬು ವಜನ ಆಕತಿ ಮತ್ತು ಬೆಳವಣಿಗೆ ಚಲೋ ಆಕತಿ ಮತ್ತು ಗಣಿಕೆ ಗಡ್ತರು ಆಕತಿ. ಅದಕ್ಕಾಗಿ ನಾವು ಯೂರಿಯಾ ಗೊಬ್ಬರನ ಕಡಿಮೆ ಮಾಡಿಕ್ಯಾರ ಈ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಆಯ್ತು ಮತ್ತು ಅಮೋನಿಯಂ ಸಲ್ಫೇಟ್ ಆಯ್ತು ಕಟ್ಟೋದ್ರಿಂದ ಬಂಪರ್ ಇಳುವರಿ ಬರ್ತದೆ ಅಂತ ಹೇಳ್ಯಾರ ಅಂತ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.